ಡಿ.ಕೆ. ಶಿವಕುಮಾರ್ ಅಂದರೆ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಅಂತ. ಅವರ ಸಂಬಂಧಿಕರನ್ನ ಮಾತಾಡಿಸಿದ್ವಿ, ಅವರ ಅಜ್ಜಿಯನ್ನ ಮಾತಾಡಿಸಿದ್ವಿ. ಆದರೆ ಇನ್ನೊಂದು ಫ್ಯಾಮಿಲಿ ಇದೆ. ಡಿ.ಕೆ. ಶಿವಕುಮಾರ್ ಅವರ ಕುಟುಂಬದ ಜೊತೆ ಸರಿಸುಮಾರು 200 ವರ್ಷಗಳ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ. ಅದು ದೊಡ್ಡಾಲಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಬ್ರಾಹ್ಮಣ ಕುಟುಂಬ. ಡಿ.ಕೆ. ಶಿವಕುಮಾರ್ ಅವರ ಹುಟ್ಟಿದಾಗಿಂದ ಅವರ ಬಾಲ್ಯದ ದಿನಗಳನ್ನು, ಜೊತೆಗೆ ಅವರ ಶಾಲಾ ದಿನಗಳನ್ನು ನೋಡಿದಂಥವರು. ಸಮಯ ಸಿಕ್ಕಾಗ ಡಿ.ಕೆ. ಶಿವಕುಮಾರನ್ನು ಎತ್ತಿ ಆಟ ಆಡಿಸಿರ್ತಕ್ಕಂಥವರು. ಅವರ ಜೊತೆಗೆ ಅವರ ಮನೆ ಮಗನಾಗಿ ಅವರನ್ನು ನೋಡಿದಂಥವರು. ಇವತ್ತು ಡಿ.ಕೆ. ಶಿವಕುಮಾರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ನಮ್ಮದೇ ಮನೆಯ ಮಗ CM ಆಗ್ತಾ ಇದ್ದಾನೆ ಅನ್ನೋ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನಿಮ್ಮ ನೆರೆಮನೆ ನಿವಾಸಿ, ನೀವು ನೆರೆಮನೆ ಅನ್ನಲ್ಲ, ನಮ್ಮ ಮನೆ ಮಗನೇ ಅಂತ ಹೇಳ್ತಾ ಇದ್ರಿ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಬಾಯಿಂದನೇ ನೀವು ಹೇಳುವಂಥ ಸಂತಸದ ವಿಚಾರಗಳನ್ನು, ಖುಷಿಯನ್ನು ವ್ಯಕ್ತಪಡಿಸೋದಾದ್ರೆ. ನಮ್ಮ ಕನಕಪುರ ತಾಲೂಕು ದೊಡ್ಡಹಳ್ಳಿ ಗ್ರಾಮದಿಂದ ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಯ್ತಾ ಇರೋದು ನಮ್ಗಳ ಭಾಳ ಹೆಮ್ಮೆ ವಿಚಾರ. ಅವರು ಈ ಊರಿಗೆ ಭಾರಿ ಚಿಕ್ಕದ್ರಿಂದನೂ ಭಾರಿ ಸಂತೋಷದಿಂದ ಅವರೆಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಹಾರೋಬೆಲೆ ಡ್ಯಾಮ್ ಇರ್ಬೋದು, ರೈತರಿಗೆ 2 ಪಂಪ್ ಸೆಟ್ಗೆ ಒಂದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಇಡೀ ರಾಜ್ಯದಲ್ಲೇ ಎಲ್ಲೇ ಸುತ್ತಿದ್ರು ನಮಗೆ ಮಲೆನಾಡಿನಿಂದ ಬರ್ತಾರೆ ಜನ, ಎಲ್ಲ ಕಡೆಯಿಂದನೂ ಬರ್ತಾರೆ ಜನ ನಮ್ಮ ಮನೆಗೆ, ನಮ್ಮ ಹತ್ರ ಎಲ್ಲ. ಏನಪ್ಪ ಇಷ್ಟು ವರ್ಕ್ ಮಾಡಿದ್ದಾರೆ, ಅವನು ಏನು ನೋಡಿದ್ರೆ ಆ ಥರ ಹೇಳ್ತಾರೆ ಬೇರೆಯವರು ಅಂತ ಹೇಳ್ತಾರೆ. ನಾನು ಆ ಕಡೆಗೆಲ್ಲ ಹೋದಾಗ ಹೇಳ್ತೀನಿ, ಇಲ್ಲ ನಮ್ಮೂರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಕಡೆ ಬಂದು ನೋಡಿ ನೀವು, ಅವ್ರು ಆ ಥರ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ಅವರು ದೈವಭಕ್ತಿ ಇದೆ ಅವ್ರಿಗೆ. ನಾನು ಒಂದು ಸಾರಿ ಹೇಳಿದೆ ಸಿಕ್ಕಿದಾಗ ಅವ್ರಿಗೆ, ಕಿಗ್ಗಾಗಿ ಹೋಗಿ ದರ್ಶನ ಮಾಡಿ, ಅಲ್ಲಿ ದೇವರುಗಳು ತುಂಬ ಎಲ್ಲ ಇದು ಮಾಡ್ತಾರೆ ಅಂತಂದೆ. ಅವ್ರು ಅದೇ ರೀತಿ ಹೋಗಿ ಶಿಶುಶೃಂಗೇಶ್ವರಂಗೆ ಆಧ್ಯಾತ್ಮಿಕವಾಗಿ ಭಾರಿ ಒಳ್ಳೆ ಹೆಮ್ಮೆ ವಿಚಾರ. ಅವರು ನಮ್ಮ ತಂದೆ ತಾಯಿ ಹೋಗಿ, ನಮ್ಮ ತಂದೆ ನಾವು ಹೋಗಿ ಹೇಳಿದಾಗ ಅವ್ರ ಮನೆಗೆ ಅವ್ರ PA ಕರೆದು ಯಾವ ದೇವಸ್ಥಾನ ಅಂತೆಲ್ಲ ಬರೆಸ್ಕೊಂಡು 15 ದಿನದಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸಿದ್ರು. ಅವರು ಮಳೆನೂ ಬಂತು, ಅದು ಮಳೆ ದೇವರು ಅಂತಲೇ ಪ್ರಸಿದ್ಧಿ. ಆ ಥರ ಅವರು ಆಧ್ಯಾತ್ಮಿಕವಾಗಿ ಎಲ್ಲೇ ಏನೇ ಇದು ಮಾಡಿದ್ರು ಅವರು ಇಡೀ ನಮ್ಮ ಕನಕಪುರ ತಾಲೂಕಿನಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ, ಯಾವುದೂ ಬಿಡಲಿಲ್ಲ. ಎಲ್ಲ ಮೊನ್ನೆ ನಮ್ಮ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೂ ಒಂದು ಪಂಪ್ ಸೆಟ್ ಹಾಕ್ಸ್ಕೊಟ್ರು. ಬೋರ್ ನಾವು ಕೊರೆಸಿದ್ದು ಪಂಪ್ ಸೆಟ್ ಹಾಕ್ಸ್ಕೊಟ್ರು. ಅವರು ಆಧ್ಯಾತ್ಮಿಕ ಇರ್ಬೋದು, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಭಾರಿ ಕಳಕಳಿಯಿಂದ ಎಲ್ಲ ಮಾಡ್ತಾರೆ. ಬಡವ್ರ ಜನಗಳನ್ನ ಮೇಲೆ ತಂದಿದ್ದಾರೆ. ಎಷ್ಟೋ ಜನ ಬಡವ್ರ ಕುಟುಂಬನ ಅವ್ರು ನಂಬ್ಕೊಂಡಿರೋರೆಲ್ಲ ಮೇಲೆ ತಂದಿದ್ದಾರೆ. ನಂಬಿದವ್ರಿಗೆ ಯಾರೂ ಮೋಸ ಮಾಡಲ್ಲ. ಅವರು ನಂಬಿಕೆಗೆ ಹರ್ರಾದ ಮನುಷ್ಯರು ಅಂದರೆ ಡಿ.ಕೆ. ಶಿವಕುಮಾರ್ ಅವರು. ನಂಬಿಕೆಗೆ ದ್ರೋಹ ಬಗೆದವ್ರಿಗೆ ಏನು ಮಾಡ್ಬೋದು ಅಂತ. ನಂಬಿಕೆಗೆ ದ್ರೋಹ ಬರೋದ್ರೆ ಅವರು ದೈವ ತೋರಿಸ್ತಾರೆ ಅಷ್ಟೇ. ದೈವ ನೋಡ್ಕೊತಾನೆ ಬಿಡಿ ಅಂತಾರೆ ಅವ್ರು ಅಷ್ಟೇ. ಅವ್ರು ಒಂದೇ ಮಾತು ಹೇಳ್ತಾರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲಪ್ಪ, ಕೆಟ್ಟದ್ದೇನಿದ್ರು ಅವ್ನು ಮಾಡ್ತಾನೆ ಅಂತ ಹೇಳೋರೇ ಹೊರತು ಅವ್ರು ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ. ಏನೋ ರಾಜಕೀಯ ಇದ್ದೇ ಇರ್ತದಲ್ಲ ಸರ್. ಸರಿಸುಮಾರು 40 ವರ್ಷಗಳ ರಾಜಕಾರಣ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಅಂದರೆ 40 ವರ್ಷ ಜನರ ಸೇವೆಗಾಗಿ ಮೀಸಲಿಟ್ಟುಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಪಾದಯಾತ್ರೆಯನ್ನು ಮಾಡಿದ್ರು. ಬೆಂಗಳೂರು ಸಿಟಿಯಲ್ಲಿ ಬೆಂಗಳೂರು ನಡಿಗೆ ಅಂತ ಮಾಡಿದ್ರು. ಈ ಸಂಘಟನೆ ಚತುರತೆ ಬಗ್ಗೆ ಹೇಳೋದಾದರೆ ಸರ್, ಅವರು 1987ರಲ್ಲಿ ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು ಜಿಲ್ಲಾ ಪರಿಷತ್ತು. ಅದಕ್ಕೆ ಮುಂಚೆ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೊಂಡ್ರು. 85ರಲ್ಲಿ ಸಾತ್ನೂರು ಕ್ಷೇತ್ರದಲ್ಲಿ ಸೋತಾದಮೇಲೆ ಪುನಃ ಅವ್ರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾಗ ಹೇಳಿದ್ರು ಆವತ್ತೇ, ನೋಡಿ ಇಲ್ಲಿ ನನ್ನ ಕ್ಷೇತ್ರದಿಂದ ನೀವು ಉಳಿಸ್ಕೊಂಡಿದ್ರು, ನಾನು ರಾಜೀನಾಮೆ ಕೊಡ್ತಿರ್ಲಿಲ್ಲ, ನಾನು ಅಭಿವೃದ್ಧಿ ಮಾಡುವೆ. ಇವತ್ತು ನೋಡಿ ಅವ್ರು ಇಲ್ಲಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹಾಸನ ಉಳಿಸ್ಕೊಂಡ್ರು. ಅವ್ರು ಹಾಸನವರ ಹೊರತು ನಮ್ಮವರಲ್ಲ, ನಾನೇ ನಿಮ್ಮವನು ಅಂತ ಅದನ್ನು ಬೆಟ್ ಮಾಡಿ ತೋರಿಸಿ ನೆಕ್ಸ್ಟು ಜಿಲ್ಲಾ ಪರಿಷತ್ತು ನಮ್ಮ ತಂದೆ ಸ್ನೇಹಿತರು ಮರಿಗೌಡರು ಅಂತ ಅವ್ರ ಮೇಲೆ ನಿಂತ್ಕೊಂಡ್ರು. ಅವ್ರ ಮೇಲೆ 2100 ಓಟ್ನಲ್ಲಿ ಗೆದ್ದರು. ಅಲ್ಲಿಂದ ಅವರು ರಾಜಕೀಯ ಯಾತ್ರೆ ಶುರು ಆಯಿತು. 1989 ಅನ್ಕೊತೀನಲ್ವ ಸರ್? 89 ಅವರು MLA ಆದರು. 87ರಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆದರು. 89ರಲ್ಲಿ MLA ಆದರು. 92ರಲ್ಲಿ ಬಂಗಾರಪ್ಪನ ಗೌರ್ಮೆಂಟ್ನಲ್ಲಿ ಬಂದಿಖಾನೆ ಮಿನಿಸ್ಟರ್ ಆದರು. ಅಲ್ಲಿಂದ ಅವರು ತಿರುಗಿ ನೋಡಲೇ ಇಲ್ಲ ಪುನಃ. ಆದರೂ ಕಾಂಗ್ರೆಸ್ನಲ್ಲಿ ಒಂದು ಸಾರಿ ಟಿಕೆಟ್ ಕೊಟ್ಟಿರಲಿಲ್ಲ ಅವ್ರಿಗೆ. ಆದರೂ ಅವರು ಸೈಕಲ್ ಗುರುತು ಮೇಲೆ ನಿಂತುವಾಗ ಗೆದ್ದರು ಬರೀ 500 ಓಟ್ನಲ್ಲಿ. ಅಂದರೆ 1987ರಲ್ಲಿ ಜಿಲ್ಲಾ ಪಂಚಾಯತಲ್ಲಿ ಗೆಲ್ತಾರೆ. ಅದಾದಮೇಲೆ ಶಾಸಕರಾಗಿ 1989 ಗೆಲ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸೋಲಿಲ್ಲದ ಸರ್ದಾರ ಶಿವಕುಮಾರ್. ಓಕೆ, ನಿಮ್ಮ ಕುಟುಂಬದ ಜೊತೆ ಒಡನಾಟ ಹೇಗೆ ಸರ್? ಸುಮಾರು 200 ವರ್ಷಗಳ ಇತಿಹಾಸ ಇದೆ ಅಂತಂದ್ರಿ. ನೋಡಿ, ನಮಗೆ 315 ಎಕರೆ ಜಮೀನಿತ್ತು. ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ. ಅವರು ಮುತ್ತಾತ ಭಾರಿ ಜೋರಾಗಿದ್ದರು.
ನೋಡಿ ಜಿಗಲಿ ಮೇಲೆ ಕೂತ್ಕೊಂಡು ಅವ್ರಿಗೆ ಪವರ್ ಎಷ್ಟಿತ್ತು ಅಂದರೆ ಅಲ್ಲಿ ಉಗಿದ್ರೆ ಅವ್ರ ಗೋಡೆಗೆ ಖರ್ಚ್ಕೊಡೋದು, ಅಷ್ಟು ಗಟ್ಟಿಯಾಗಿದ್ದರು. ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಆದರೂ ಅವ್ರಿಗೆ ಅವ್ರ ತಾತಂಗೆ ಮುತ್ತಾತಂಗೆ 5 ಜನ ಹೆಂಡ್ತಿದಿರಿದ್ರು. ಭಾರಿ ಗಟ್ಟಿಯಾದ ಕುಳ. ನಮ್ಮ ಮನೇಲಿ ಯಾರು ಗಂಡು ಹುಡುಗರು ಇದ್ದಾಗ ನಮ್ಮ ತಾತನ ಎತ್ತಿ ಆಡಿಸಿ ಸಾಕ್ತವ್ರು ಅವರು. ನಮ್ಮ ತಾತನ್ನ ಅವ್ರ ಮುತ್ತಾತ ಎತ್ತಿ ಸಾಕಿ ಆಡಿಸ್ತವ್ರು. ಅವ್ರಿಗೂ ನಮಗೂ ಹಾಗೆ ಬಾಂಧವ್ಯ. ಅದಕ್ಕೆ ಆ ಬಾಂಧವ್ಯಕ್ಕೆ ತಕ್ಕಾಗಿ ನನಗೆ ನಾನು 2 ಎಕರೆ ಜಮೀನು ಕೊಟ್ಬಿಡ್ತೀನಿ, ಇಟ್ಕೊಳ್ಳಿ ಅಂತಂದರು ನಮ್ಮ ಹಿಂದಲವರು. ಅದಕ್ಕೆ ನಿಮ್ಗೆ ರಕ್ಷಣೆಯಾಗಿ ನಾನು ಯಾವಾಗಲೂ ಇರ್ತೀನಿ, ಮನೆ ಕೊಡಿ ಅಂತ ಮನೆ ನಮ್ಮದೇ ಎದುರುಗಡೆ ಕೊಟ್ಟಿರೋದು ಅವ್ರಿಗೆ. ಅಂದರೆ ನಿಮ್ಮ ಫ್ಯಾಮಿಲಿಗೆ ರಕ್ಷಣೆಯಾಗಿ ನಾವು ಇರ್ತೀವಿ, ಆ ಮನೆ ಇದು ಮಾಡಿ ಅಂತ ಕೊಡಿ ಅಂತ ಕೊಟ್ಟರು. ಓಕೆ, ಆ ಮನೆ ನಾವೇ ಕೊಟ್ಟಿರೋದು ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಮೊನ್ನೆನೂ ಹೇಳಿದ್ರು, ನಮ್ಮ ಮನೆ ಪಕ್ಕ ಇರೋ ನೀನು ಬ್ರಾಹ್ಮಣನಾಗಿ ಅಂತ ಯಾವುದೋ ಮದುವೆಲಿ ಸಿಕ್ಕಿ ಹಿಡಿದಾಗ ಹೇಳಿದ್ರು ಅವ್ರ ತಂಗಿ ಮಗಳು ಮದುವೆಲ್ಲ. ಇಲ್ಲ ಇರ್ತೀನಿ ಅಂತಂದ್ರೆ. ಈಗ ಇಡೀ ಆಳಹಳ್ಳಿಲೆಲ್ಲ ನಾವು ಒಬ್ಬರೇ ಇರೋದು ಬ್ರಾಹ್ಮಣರು. ಸರ್, ಡಿ ಕೆ ಶಿವಕುಮಾರ್ಗೆ ದೈವ ಭಕ್ತಿ ಅಂತ ಹೇಳ್ತಾ ಇದ್ರಿ. ಇವತ್ತು ಅವರು ಯಾವುದೇ ಕೆಲಸ ಆಗ್ಬೇಕಾದ್ರೆ ಒಂದು ಕಾಮಾಖ್ಯೆಗೆ ಹೋಗ್ತಾರೆ, ಅದಕ್ಕೂ ಪ್ರಮುಖವಾಗಿ ಅಜ್ಜಯ್ಯನನ್ನು ತುಂಬ ನಂಬಿದ್ದಾರೆ. ಆಮೇಲೆ ದ್ವಾರಕಾನಾಥ್ ಹತ್ರ ಹೋಗ್ತಾರೆ, ಜೈನ್ ಹತ್ರ ಹೋಗ್ತಾರೆ. ಅದು ಧಾರ್ಮಿಕವಾಗಿ ಅವ್ರಿಗೆ ಫಸ್ಟು ಜಾತಕ ಬರೆದವ್ರೆ ನಳ್ಳಹಳ್ಳಿ ಶಿವಣ್ಣವರು ಅಂತ. ಅವರು ಜಾತಕ ಫಸ್ಟ್ ಬರೆದವ್ರೆ. ಆವತ್ತೇ ನಮ್ಮನೇಲೆ ಹೇಳಿದ್ರು ಅವರು, ಈ ಹುಡುಗ ಹೋಗ್ತಾನೆ ಕಣೋ, ದೊಡ್ಡ ಮನುಷ್ಯನ ಆಯ್ತಾನೆ ಅಂತ ಹೇಳಿದ್ರು. ಅವ್ರ ತಂದೆ ಬಂದು ಕೇಳಿದ್ರು, ಇಲ್ಲಪ್ಪ ನಿನ್ನ ಮಗಂಗೆ ಚೆನ್ನಾಗದೆ ಜಾತಕ. ನಳ್ಳಹಳ್ಳಿ ಶಿವಣ್ಣವ್ರು ಅಂತ ವೇದಾಧ್ಯಯನ ಮಾಡಿದರು. ಅವರೇ ಅವ್ರ ಜಾತಕ ಫಸ್ಟ್ ಬರೆದವ್ರು, ಅವ್ರ ತಂದೆ ತೊಗೊಂಡು ಕೊಟ್ಟು. ಆಗ ಅವ್ರು ಅವತ್ತೇ ಹೇಳಿದ್ರು ಅವ್ರಿಗೆ, ದೊಡ್ಡ ಹುದ್ದೆಗೆ ಹೋಗ್ತಾನೆಪ್ಪ, ಜಾತಕ ಪ್ರಬಲವಾಗದೆ ಅಂತ ಅವತ್ತೇ ಹೇಳಿದರು. ಆಮೇಲೆ ಅವರು ಧಾರ್ಮಿಕವಾಗಿ ಭಾರಿ ಜೈನ ಹತ್ರ ಹೋಗೋದು, ಅಲ್ಲೇ ಇದು ಮಾಡೋದು. ನಮ್ಮ ಶೃಂಗೇರಿ ಶಂಕರ ಮಠ ಹೋಗೋರು, ಅವ್ರಿಗೆ ಜಾತಿ ಭೇದ ಮಾಡಿದವರಲ್ಲ, ಯಾವ ಮಠ ಮಾನ್ಯವರು ಯಾರನ್ನೂ ಮಾಡೋದಲ್ಲ. ಶೃಂಗೇರಿಗೆ ಹೋಗ್ತಾರೆ, ಮಾದಕ ಚೆನ್ನಗಲ ಸ್ವಾಮಿಗೂ ನಮಸ್ಕಾರ ಮಾಡ್ತಾರೆ ಅವರು. ಆ ಥರದ ಮನುಷ್ಯ ಅವರು. ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗು ಒಂದು ಧಾರ್ಮಿಕವಾಗಿ ಇದ್ದದೆ. ನಿರ್ಮಲಾನಂದನ ಸ್ವಾಮಿಗಳ ಹತ್ರ ಹೋಗ್ತಾರೆ. ಯಾವುದೋ ಆ ಸ್ವಾಮಿಗಳು ಈ ಸ್ವಾಮಿಗಳು ಯಾವುದು ಇದು ಅಂತಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಲಿ ಭಾರಿ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ರಾಜಕೀಯವಾಗಿ ಅವ್ರ ಮನೇಲಿ ಯಾರು ಒಬ್ಬರು ಮಿನಿಸ್ಟರ್ ಆದವರಲ್ಲ, ಒಬ್ಬರು ಜಿಲ್ಲಾ ಪರಿಷತ್ ಮೆಂಬರ್ ಆದವರಲ್ಲ, ಆ ಕುಟುಂಬದಿಂದ ಬಂದು ಇವತ್ತು ನಮ್ಮ ರಾಜ್ಯಕ್ಕೆ ಒಬ್ಬರು ಮುಖ್ಯಮಂತ್ರಿ ಆಯ್ತಂದರೆ ನಮ್ಮೂರಿಗೆ ಭಾರಿ ಹೆಮ್ಮೆ ಸಂತೋಷ. ನಮ್ಮ ಮನೆಗೆ ಅದರಲ್ಲೂ ನಮ್ಮ ದೊಡ್ಡಹಳ್ಳಿ ಸದಾಶಿವರಾವ್ ಫ್ಯಾಮಿಲಿಗಂತೂ ತುಂಬ ಸಂತೋಷ. ಸುರೇಶ್ ಅವರ ಧರ್ಮ ಪತ್ನಿಯವರನ್ನು ಮಾತಾಡಿಸ್ತೇನೆ. ಅವರು ನೋಡಿದಾಗೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ಅನ್ನೋದ್ರ ಬಗ್ಗೆ. ಅಮ್ಮ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಇವತ್ತು CM ಆಗ್ತಾ ಇದ್ದಾರೆ, ಅದರ ಬಗ್ಗೆ ನೀವು ಹೇಳೋದಾದ್ರೆ ಖುಷಿಯಿಂದ ಒಂದೆರಡು ಮಾತು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ನನ್ನ ಮದುವೆಯಾಗಿ 27 ವರ್ಷ ಆಯಿತು. ಆವಾಗಿಂದಲೂ ನೋಡ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಅವರು ನಮಸ್ಕಾರ ಅಮ್ಮ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡ್ಸ್ತಿದ್ರು. ನಾನು ಮಲೆನಾಡೋಳು, ನಾನು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಅವ್ರ ಫ್ಯಾಮಿಲಿಯವರೇ, ಅವ್ರ ಉಷಾಕ್ಕನೂ ಅಷ್ಟೇ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನ. ತುಂಬ ಇಷ್ಟ ನಮ್ಗೆ ಅವ್ರ ಮನೆಯವರು ಅಂದರೆ. ನಮ್ಗೆ ತುಂಬ ಸಂತೋಷ ಆಗಿದೆ, ಖುಷಿ ಆಯಿತು. ಆಗ್ತಾ ಇರೋದು ತುಂಬ ಖುಷಿ ಆಯಿತು. ಇನ್ನು ಇವರಿಬ್ಬರ ಮಗ ಅವರನ್ನು ಕೇಳಿಸ್ತೀವಿ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅಂತಂದರೆ ಸಣ್ಣ ಪುಟ್ಟ ಮಕ್ಕಳೆಲ್ಲ ದೊಡ್ಡಪ್ಪ ಅಂತ ಹೇಳ್ತಾ ಇರ್ತಾರೆ. ಹೌದು, ಅವರು ನಮ್ಮ ದೇಶದ ಪ್ರಜೆ ಅವರು. ಈಗ ನಮ್ಮ ಊರಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂದರೆ ತುಂಬ ಸಂತೋಷ. ನಮ್ಮ ಊರಿಗೆ ತುಂಬ ವರ್ಕ್ ಮಾಡಿದ್ದಾರೆ. ಎಲ್ಲರನ್ನೂ ಕ್ಲೀನಾಗಿ ಮಾತಾಡಿಸ್ತಾರೆ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಎಲ್ಲರನ್ನೂ. ಸೊ ನನಗೆ ತುಂಬ ಖುಷಿ ಇದೆ. ಆವತ್ತು ಕೊಟ್ಟಿದ್ದಂಥ ಆ ಮಾತು, ಆ ಬ್ರಾಹ್ಮಣ ಕುಟುಂಬಕ್ಕೆ ರಕ್ಷಣೆ ಕೊಡ್ತೇನೆ, ನಿಮ್ಮಿಂದ ಏನಾದರೂ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರಂತೆ. ಅದೇ ರೀತಿಯಾಗಿ ಇವರು ಸುರೇಶ್ ಅವರ ಹಿರಿಯರು ಅವರಿಗೆ ಜಾಗ ಕೊಟ್ಟಿದ್ದರು. ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮನೆಯನ್ನು ಸಹ ಕಟ್ಟಿದ್ದಾರೆ. ಆವತ್ತು ಕೊಟ್ಟಂಥ ಮಾತನ್ನು ಇವತ್ತಿಗೂ ಉಳಿಸ್ಕೊಳ್ತಾ ಇದ್ದಾರೆ, ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕುಟುಂಬ ಡಿ ಕೆ ಶಿವಕುಮಾರ್ ಅವರ ಒಂದು ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಒಂದು ವಿಶ್ವಾಸ ಅವರ ಮುಖದಲ್ಲೇ ಈಗ ಕಾಣ್ತಾ ಇದೆ. ಯಾಕೆಂತಂದರೆ ನಮ್ಮ ಇದ್ದಂಥವರು ಅವರ ಜಾತಕವನ್ನು ತಿಳ್ಕೊಂಡಿದ್ದಾರೆ. ಅವರು ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗುತ್ತೆ ಅನ್ನೋದು ವಿಚಾರ ಇವ್ರಿಗೂ ಗೊತ್ತು. ಹಾಗಾಗಿ ಅವರ ಮಗ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ವಿಚಾರ ಕೇಳಿ ತುಂಬ ಖುಷಿ ಆಗ್ತಾ ಇದೆ. ಇದು ಇಡೀ ದೊಡ್ಡ ಹಾಲಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಜನರ ಮಾತು. ಯಾಕೆಂದರೆ ಒಂದು ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಒಂದು ಸಮಯ ಬರಬೇಕು. ಆ ಸಮಯ ಈಗ ಬಂದಿದೆ. ನಾಳೆ ಅವರು ಯಾವಾಗ ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸಿ ಪ್ರಮಾಣ ವಚನವನ್ನು ಮಾಡ್ತಾರೆ, ಅವತ್ತು ಇಡೀ ಊರೇ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ತುಂಬ ಖುಷಿ ನಮಗೆ ಸಂಭ್ರಮ. ನಾಳೆಯಿಂದ ಎಲ್ಲ ಊರ ಹಬ್ಬ ಹಿಂಗಾಗಿತ್ತು 2 ತಿಂಗಳಿಂದ, ಅದೇ ಥರ ಹಬ್ಬ ಆಗುತ್ತೆ ನಾಳೆಯಿಂದ. ಅವ್ರು ಮಾಡಿರೋ ತ್ಯಾಗ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋದು, ನಮ್ಮ
ಡಿ ಕೆ ಸೂರ್ಯಣ್ಣನೇ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರೇ ಆಗಿರ್ಬೋದು, ಅವ್ರು ಮಾಡಿರೋ ತ್ಯಾಗಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ಇವತ್ತು ನಮಗೆ ತುಂಬ ಖುಷಿ ಆಯ್ತಾ ಇದೆ. ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಅವರು, ಇನ್ನೂ ಜನಸೇವೆ ಮಾಡ್ತಾರೆ, ಇನ್ನೂ ಯುವಕರಿಗೆ ಉಪಕಾರ ಅವರು ಮಾಡ್ತಾರೆ, ಕೆಲಸಗಳು ಮಾಡ್ತಾರೆ. ಊರಿಗೆ ನಮ್ಮ ರಾಜ್ಯಕ್ಕೇ ನಮ್ಮ ಇದಕ್ಕೆ ಏನು ಮಾಡಬೇಕು ಅಂತ ಅವರು ಇದನ್ನ ಭರವಸೆ ಇದೆ ಮಾಡ್ತಾರೆ. ಇಲ್ಲಿರುವಂತಹ ಜನಸಾಮಾನ್ಯರೆಲ್ಲರೂ ಡಿ ಕೆ ಸುರೇಶ್ ಅವ್ರನ್ನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಿರ್ಬೋದು, ಅವ್ರನ್ನ ಬೇರೆಯವರು ಅಂತ ಯಾರೂ ಕನ್ಸಿಡರ್ ಮಾಡಿಲ್ಲ. ಅವರೆಲ್ಲರೂ ಮನೆ ಮಗ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ತುಂಬ ವಯಸ್ಸಾದವರಿಂದ ಹಿಡ್ದಿರ್ಬೋದು, ಯುವಕರು ಒಳಗಿರ್ಬೋದು, ಬಂದ್ರೋ ಇಲ್ಲಿ ಯಾಕ್ರೋ ಅಂತ ತುಂಬ ಸಹೃದಯದಿಂದ ಮಾತಾಡ್ಸೋವಂಥವ್ರು ನಮ್ಮ ನಾಯಕರು. ಇಬ್ಬರು ಕೂಡ ಹಾಗೇನೆ ಮಾತಾಡೋದು. ಅದರಿಂದ ಎಲ್ಲರೂ ಅವ್ರನ್ನ ತುಂಬ ಬಂಡೆ ಅಂತ ಹೇಳ್ತಾರಲ್ಲ, ಆ ಬಂಡೆ ಪದ ಅವರಿಗಲ್ಲ, ಅದು ಆ್ಯಕ್ಚುಲಿ ಅವರ ಮನಸ್ಸು ತುಂಬ ಹೂವನಷ್ಟೇ ಮೃದುವಾದದ್ದು. ಯಾಕಂದರೆ ಅವರು ರಾಜಕೀಯದಲ್ಲಿ ಬಂದಾಗಿಂದ ಜನಸೇವೆ ಮಾಡಿದ್ರಿಂದ ಹಿಡ್ದಿರ್ಬೋದು, ಪ್ರತಿಯೊಂದು ಜನ ಕಟ್ಟಿರ್ಬೋದು, ಯುವಕರಿಗೆ ಸ್ಫೂರ್ತಿ ಆಗಿರ್ಬೋದು, ಈ ದೇಶದಲ್ಲಿ ಇರುವಂಥ ಎಷ್ಟೋ ಜನಗಳಿಗೆ ಅವರು ಅಭಿಮಾನಿ ಆರಾಧ್ಯ ದೈವ ಆಗಿದ್ದಾರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರು ಕನಕಪುರದ ಬಂಡೆ ಅಲ್ಲ, ನಮ್ಮ ಕನಕಪುರದ ಕಮಲದ ಹೂ ಇದ್ದಂಗೆ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅವರೇ ನಮ್ಮ ಮನೆ ದೇವರಿದ್ದಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಎಷ್ಟೊಂದು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅಂದರೆ ಇವಾಗಿನ ಕಲಿಯುಗದಲ್ಲಿ ರಾಮ ಲಕ್ಷ್ಮಣ ಅಂತ ಉದಾಹರಣೆ ಕೊಡಬೇಕು ಅಂತ ಹೇಳಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಡಿ ಕೆ ಸುರೇಶ್ ಸರ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಅವರು ಎಷ್ಟೊಂದು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ಅವರು ಆ್ಯಕ್ಚುಲಿ ಆಗ್ತಾ ಇರೋದು CM ತುಂಬ ಖುಷಿ ಇದೆ. ಇಲ್ಲಿ ಯೂತ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಯೂತ್ಸಿಂದ ಹಿಡಿದು ತುಂಬ ವಯಸ್ಸಾಗಿರೋರು ಎಲ್ಲರೂ ಸಪೋರ್ಟ್ ಮಾಡೋದು. ತುಂಬ ಮಕ್ಕಳಿಂದನೂ ಸಹ ನಮ್ಮ ತಾತ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಅವರು. ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇನ್ನೂ ತುಂಬ ಚೆನ್ನಾಗಿ ಫೇಮಸ್ ಆಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಅಭಿವೃದ್ಧಿ ಪಡಿಸ್ಲಿ, ಅದೇ ನಮ್ಮ ಆಶಯ. ಮತ್ತು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಂ ಸರ್, ಯಾರೇ ಆಗಲಿ ಮಾತಾಡಿಸ್ತಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಮನೆ ಹತ್ರ ಬಂದಾಗೆಲ್ಲ ಮನೆ ಹತ್ರ ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ. ತುಂಬ ಖುಷಿಯಿಂದ ಮಾತಾಡಿಸ್ತಾರೆ. ನಮಗೆ ಅವರು CM VIP ಹೆಂಗೆ ಮಾತಾಡ್ಸೋದು ಅನ್ನೋ ಥರ ಏನು ಟ್ರೀಟ್ ಮಾಡಲ್ಲ ಅವ್ರು ನಮ್ಮನ್ನ. ತುಂಬ ಖುಷಿ ಆಗುತ್ತೆ ಸರ್. ಊರಿಗೆ ಬಂದಾಗ ಮನೆಯಲ್ಲೇ ಇರ್ತಾರೋ ಅಥವಾ ಇಲ್ಲ, ಊರೆಲ್ಲ ರೌಂಡ್ಸ್ ಮಾಡ್ತಾರೆ. ತುಂಬ ಓಡಾಡ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹೌದು, ಆ್ಯಕ್ಚುಲಿ ಅವ್ರನ್ನ ಈಚೆ ಕಡೆ ಬಿಡೋದೇ ಇಲ್ಲ. ಜನ ಎಲ್ಲ ಫುಲ್ ಹೊಟ್ಟೋಗ್ಬಿಡ್ತಾರೆ ಮನೆ ಹತ್ರನೇ. ಬಟ್ ಆದರೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಬರ್ತಾರೆ. ನಮಗೆ ತುಂಬ ಸಂತೋಷ. ನಮ್ಮ ಕರ್ನಾಟಕಕ್ಕೆ ಆಗಬೇಕಂತ ಎಲ್ಲರಿಗೂ ಬಯಕೆ ತುಂಬ ಇದೆ. ಅವ್ರು ಮುಖ್ಯಮಂತ್ರಿ ಆಗಬೇಕನ್ನೋದು ಸುಮಾರು ವರ್ಷದಿಂದ ಕನಸಿದ್ರು. ಅವರಾದರೆ ಸ್ಮಾಲ್ ಸ್ಕೇಲಲ್ಲಿರೋ ಜನಗಳಿಗೆಲ್ಲ ತುಂಬ ಅನುಕೂಲ. ನಮ್ಮ ಸಿದ್ದರಾಮಯ್ಯನವರು ಯಾವ ಥರ ಸರ್ಕಾರ ನಡೆಸಿದ್ರು ಅದೇ ರೀತಿಯಲ್ಲಿ ಅವ್ರಿಗೂ ತುಂಬ ವರ್ಚಸ್ಸು ಜಾಸ್ತಿ ಆಯ್ತದೆ. ತುಂಬ ಖುಷಿ ಪಡ್ತಾ ಇದ್ದಾರೆ, ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹಾಗೆ ಸಿದ್ದರಾಮಯ್ಯನವರು ಕೊಟ್ಟ ಮಾತಂತೆ ನಡ್ಕೋತಾ ಇದ್ದಾರೆ. ನಮ್ಗೆ ತುಂಬ ಸಂತೋಷ ಇದು, ತುಂಬ ಹಿರಿಮೆ, ಹಾಗೆ ದೃಢ ನಿರ್ಧಾರನೂ ಹಾಗೆ ಇದೆ. ಶಿವಕುಮಾರ್ದವ್ರದ್ದು ತುಂಬ ಗಟ್ಟಿ ಮನಸ್ಸು, ತಾಳ್ಮೆ, ತಪಸ್ಸು ಮುಖ್ಯ, ಶಿಸ್ತು, ಸಿಪಾಯಿ. ಅವರ ದುಡಿಮೆಗೆ ಒಂದು ಪ್ರತಿಫಲ ಇವತ್ತು ಸಿಕ್ಕಿದೆ. ನಮ್ಮ ದುಡಿಮೆಗೂ ಅಷ್ಟೇ. ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಮಾಡಬೇಕು, ಸಾಲ ಸೌಲಭ್ಯಗಳಾಗಲಿ, ಕುಂದುಕೊರತೆಗಳಾಗಲಿ, ಅಭಿವೃದ್ಧಿಗಳಾಗಲಿ ಅವೆಲ್ಲ ನಿವಾರಣೆ ಆಯ್ತವೆ ಅಂತ ನಾವು ಗ್ಯಾರಂಟಿಯಾಗಿ ಬಯಸ್ತೀವಿ. ಈಗ ಆಲ್ರೆಡಿ ಕಾಂಗ್ರೆಸ್ ಗೌರ್ಮೆಂಟಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಭಾವನೆ. ತುಂಬ ಖುಷಿ ಆಗ್ತಾ ಇದೆ. ಬದಲಾವಣೆ ಸಹಜ ಅಲ್ವಾ ಸರ್, ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಸರ್. ಖಂಡಿತ ಖುಷಿ ಆಗ್ತಾ ಇದೆ ಸರ್. ಈಗ ಏನು ಇವಾಗ ಏನು ನಡೀತಿದೆಯೋ ಅದನ್ನೇ ಮುಂದುವರ್ಸ್ಕೊಂಡು ಹೋದರೆ ಇನ್ನೂ ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕರ್ನಾಟಕನ. ಇನ್ನೂ ಮುಂಚೆನೇ ಆಗ್ಬೋದಿತ್ತೇನೋ, ಆದರೆ ಇವಾಗ ಸ್ವಲ್ಪ ತಡವಾಗಿ ಆಗ್ತಿರೋದು ಒಳ್ಳೇದಾಗ್ತದೆ ಅಷ್ಟೇ. ಮೇಡಮ್, ನೀವು ಭಾಳ ಖುಷಿ ಇದೆ. ಒಳ್ಳೇದಾಗಲಿ, ಒಳ್ಳೆ ಕೆಲಸಗಳನ್ನು ಮಾಡಲಿ, ಖುಷಿ ಇದೆ ಸರ್. ಏನು ನಿರೀಕ್ಷೆ ಮಾಡ್ತೀರಾ ನೀವು? ಇಲ್ಲ, ಏನೇನು ಯೋಜನೆಗಳು ಈಗಿದಾವೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ. ಸಂತೋಷ ಆಯ್ತು, ಆಗಲಿ, ಒಳ್ಳೇದು ಆದರೂ ಒಳ್ಳೇದೇ, ಸಂತೋಷನೇ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಸಂತೋಷ. ನಮಗೂ ನಮ್ಮ ಊರ ಕಡೆ ಎಲ್ಲ ಒಳ್ಳೇದು ಮಾಡವ್ರೆ, ಸಂತೋಷ. ಇನ್ನೂ ಅವರು ಮುಖ್ಯಮಂತ್ರಿ ಆಗಿ ಇನ್ನೂ ಮುಂದೆ ಬಂದು ಇನ್ನೂ ಸ್ವಲ್ಪ ಊರನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಲಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕನಕಪುರ ಜನತೆಯ ಬಹುದಿನಗಳ ಕನಸಾಗಿತ್ತು. ಇವತ್ತು ಅವರ ಕನಸು ನನಸಾಗಿದೆ. ಕನಕಪುರ ಕ್ಷೇತ್ರದ ವಿವಿಧ ಹಳ್ಳಿಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಇರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳ ಬಾಯಿಂದ ಬಂದಿದ್ದು ಒಂದೇ, ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ನಮ್ಮ ಕ್ಷೇತ್ರಕ್ಕೆ ಅಂದರೆ ಕನಕಪುರ ಕ್ಷೇತ್ರಕ್ಕೆ
ಸಾಕಷ್ಟು ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ, ಯಾಕೆಂತಂದರೆ ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಆದ ನಂತರವೂ ನಮ್ಮ ತಾಲೂಕುಗೆ ಆಗಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಕೆಲಸಗಳು, ಬಾಕಿ ಇರ್ತಕ್ಕಂಥ ಕೆಲಸಗಳನ್ನು ಮುಂದುವರಿಸಿ ಕನಕಪುರವನ್ನು ನಂಬರ್ 1 ಆಗಿ, ದೇಶದಲ್ಲೇ ಕನಕಪುರ ಅನ್ನೋದು ಒಂದು ನಂಬರ್ 1 ತಾಲೂಕಾಗಿ ಗುರುತಿಸುವಂತೆ ಮಾಡಬೇಕು ಅನ್ನೋದು ಈ ಒಂದು ಕ್ಷೇತ್ರದ, ಕನಕಪುರ ಕ್ಷೇತ್ರದ ಜನತೆಯ ಮಾತು. ಒಟ್ಟಾರೆ ಹೇಳೋದಾದರೆ ಅವರ ಬಹುದಿನದ ಕನಸು ಸಹ ಇವತ್ತು ನನಸಾಗ್ತಾ ಇದೆ. ಎಲ್ಲರಲ್ಲೂ ಸಹ ಸಂತಸ ಮೂಡಿದೆ. ಜೊತೆಗೆ ಅವರ ಪ್ರಮಾಣ ವಚನ ಸ್ವೀಕರಿಸುವಂಥ ದಿನ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ರೀತಿಯಾಗಿ ಆ ಒಂದು ಕ್ಷೇತ್ರದ ಜನತೆ ನಿರ್ಧಾರ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ SK ಮಂಜುನಾಥ್, ಗ್ಯಾರಂಟಿ ನ್ಯೂಸ್, ಕನಕಪುರ.